ಬೆಂಗಳೂರು ಪೊಲೀಸರು ಅಸಾಧಾರಣ ತನಿಖೆಯನ್ನ ನಡೆಸಿ ಅದರಲ್ಲಿ ಯಶಸ್ಸು ಕಂಡು ಈ ಸ್ಟೋರಿಯ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಹಿಟ್ ಅಂಡ್ ರನ್ ಮಾಡಿ ವ್ಯಕ್ತಿಯ ಸಾವಿಗೆ ಕಾರಣ ಆಗಿದ್ದವನ್ನ ಬೆನ್ನು ಹತ್ತಂತಹ ಪೊಲೀಸರು ಕೇವಲ ಒಂದು ಹಸುವಿನ ಚಿಹ್ನೆ ಮೂಲಕ ಇಡೀ ಕ್ಯಾಂಟರ್ ಹಾಗೂ ಕ್ಯಾಂಟರ್ ಮಾಲೀಕನನ್ನ ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾದ್ರೆ ಈ ರೋಚಕ ತನಿಖೆ ಸಾಗಿದ್ ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. 5 ತಿಂಗಳ ಹಿಂದಿನ ಹಿಟ್ ಅಂಡ್ ರನ್, ಹಸುವಿನ ಮುಖದ ಚಿತ್ರದಿಂದ ಅರೆಸ್ಟ್, ಟೆಸ್ಟ್ ನಲ್ಲಿ ದೃಢಪಟ್ಟ ಕ್ಯಾಂಟರ್ ಮೇಲಿನ ರಕ್ತದ ಕಲೆ. ಮಧ್ಯರಾತ್ರಿ, ಸ್ಥಳ ಮಾಳಗಾಳ ರಿಂಗ್ ರೋಡ್, ಬೆಂಗಳೂರು. ಅದು ಜನವರಿ 13ರ ಮಧ್ಯರಾತ್ರಿ. ಟೀಕಾರಾಮ್ ಭಟ್ ಮತ್ತು ದಿನೇಶ್ ಭಟ್ ಎಂಬ ಸ್ನೇಹಿತರು ಹೊಟ್ಟೆಗೆ ಎಣ್ಣೆ ಬುಡ್ಕೊಂಡು ಮಾಳಗಾಳದ ರಿಂಗ್ ರಸ್ತೆಯಲ್ಲಿ ಬೈಕಲ್ಲಿ ಹೋಗ್ತಾ ಇದ್ರು. ಈ ವೇಳೆ ಹಿಂದಿನಿಂದ ಬಂದ ಕ್ಯಾಂಟರ್ ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಹಿಂಬದಿ ಸವಾರ ದಿನೇಶ್ ಭಟ್ನ ಮೇಲೆ ಚಕ್ರ ಹರಿದು ಸ್ಥಳದಲ್ಲೇ ಸಾವನ್ನಪ್ಪಿದ್ದ. ಆಕ್ಸಿಡೆಂಟ್ ಎಸಗಿದ ಚಾಲಕ ವಾಹನ ಸಮೇತ ಸ್ಥಳದಿಂದ ಎಸ್ಕೇಪ್ ಆಗಿದ್ದ. ಸ್ನೇಹಿತನಿಗೆ ಹಿಂಗಾಯ್ತಲ್ಲ ಅಂತ ಟೀಕಾರಾಮ್ ಬ್ರಿಡ್ಜ್ ಮೇಲಿಂದ ಸರ್ವಿಸ್ ರಸ್ತೆಗೆ ಜಿಗಿದು ಗಂಭೀರ ಗಾಯಗಳಿಗೆ ಒಳಗಾಗಿದ್ದ. ಫ್ಲೈಓವರ್ಗೆ ರಿಂಗ್ ರೋಡಿಗೆ ಸಂಬಂಧಪಟ್ಟ ಬರುವಂಥ ಎಲ್ಲ CCTVಗಳನ್ನು ವೆರಿಫೈ ಮಾಡಿದಾಗ ಆವಾಗ ನಮಗೆ ಈ ಬೈಕ್ ಸ್ಕೂಟರ್ ಹೋಗೋದು ಒಂದು CCTVಯಲ್ಲಿ ಕಂಡು ಬರುತ್ತೆ. ಅದರ ನಂತರ ಯಾವ್ಯಾವ ವೆಹಿಕಲ್ ಹೋಗಿದೆ ಅಂತ ಒಂದು 10 ನಿಮಿಷದ ಎಲ್ಲ ವೆಹಿಕಲ್ ಡೀಟೇಲ್ಸ್ ತಗೊಂಡು CCTV ಪರಿಶೀಲನೆ ಮಾಡಲಾಗಿ ಅದರಿಂದ ಯಾವುದ್ಯಾವ್ದು ವೆಹಿಕಲ್ ಪಾಸ್ ಆಗಿದೆ ಅಂತ ನಾವು ತಿಳ್ಕೊಂಡಿದ್ದಾಗ ಅದರಲ್ಲಿ ಒಂದು ವೆಹಿಕಲ್ ಇಚ್ಚರ್ ವೆಹಿಕಲ್ಲು, ಹಸುವಿಂದು ಒಂದು ಚಿತ್ರ ಇರುವಂಥ ವೆಹಿಕಲ್ಲು ಕೂಡ ಪಾಸ್ ಆಗುತ್ತೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆಗಿಳಿದ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಯಾವುದೇ ಕ್ಲೂ ಸಿಕ್ಕಿರಲಿಲ್ಲ. CCTVಯಲ್ಲಿ ಕ್ಯಾಂಟರ್ ನಂಬರ್ ಪ್ಲೇಟ್ ಕೂಡ ಸಿಕ್ಕಿರಲಿಲ್ಲ. ಆದ್ರೆ ಹಸುಗಳ ಫುಡ್ ಸಪ್ಲೈ ಕಂಪನಿಯ ಜಾಹೀರಾತಿನ ಫಲಕ ದೊಡ್ಡದ ಕಾಣುತ್ತೆ. ಹಸುವಿನ ಮುಖದ ಚಿತ್ರ ಹಿಡಿದ ಪೊಲೀಸರು ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ತಡಕಾಡಿದ ಬಳಿಕ ಮಂಡ್ಯದ ತೂಬಿನಕೆರೆಯಲ್ಲಿ ಕ್ಯಾಂಟರ್ ತುಂಬಾ ದಿನದಿಂದ ಹೊರಗೆ ತೆಗೆಯದೆ ನಿಂತಿರೋ ವಿಚಾರ ಗೊತ್ತಾಗುತ್ತೆ. ಟೈರ್ ನಲ್ಲಿ ಅಂಟಿದ್ದ ಮಾಂಸದ ತುಂಡುಗಳು, ಮೃತನ ದೇಹಕ್ಕೂ ಆಗಿದ್ದ ಹೊಂದಾಣಿಕೆ. ಕ್ಯಾಂಟರ್ ಇದ್ದ ಸ್ಪಾಟ್ ತಲುಪಿದ ಪೊಲೀಸರು ಕ್ಯಾಂಟರ್ನ ಲುಮಿನಾರ್ ಟೆಸ್ಟ್ಗೆ ಒಳಪಡಿಸುತ್ತಾರೆ. ಕ್ಯಾಂಟರ್ ಟೈರ್ಗೆ ಅಂಟಿದ್ದ ರಕ್ತ ಆಕ್ಸಿಡೆಂಟ್ಗೊಳಗಾಗಿ ಸಾವನ್ನಪ್ಪಿದ ದಿನೇಶ್ ಭಟ್ನ ರಕ್ತಕ್ಕೆ ಮ್ಯಾಚ್ ಆಗುತ್ತೆ. ಟೈರ್ ಗಂಟಿದ್ದ ಮಾಂಸದ ಸಣ್ಣ ಸಣ್ಣ ತುಂಡುಗಳು ಕೂಡ ದಿನೇಶ್ ಭಟ್ನ ದೇಹನದ್ದೇ ಅಂತ ಲುಮಿನಾರ್ ಟೆಸ್ಟ್ ನಲ್ಲಿ ಸಾಬೀತಾಗುತ್ತೆ. ಆ ಬಳಿಕ ಹಿಟ್ ಅಂಡ್ ರನ್ ಮಾಡಿ ದಿನೇಶ್ನ ಸಾವಿಗೆ ಕಾರಣವಾಗಿದ್ದ ಕ್ಯಾಂಟರ್ ಚಾಲಕ ಸುನಿಲ್ ನನ್ನ ಬಾರಪ್ಪ ಇಲ್ಲಿ ಅಂತ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ರು. ನಮಗೆ ಒಂದು ಇಚ್ಚರ್ ವೆಹಿಕಲ್ ಮಂಡ್ಯದಲ್ಲಿ ಒಂದು ಸಿಗುತ್ತೆ. ಅದು ಹಸುವಿನ ಚಿತ್ರ ಇರುವಂಥ ಒಂದು ವಿಚರ್ ವೆಹಿಕಲ್. ಸೊ ಅಲ್ಲಿ ಹೋಗಿ ನೋಡಲಾಗಿ ಅದು ಸ್ವಲ್ಪ ಇವರಿಗೆ ಅನುಮಾನ ಬರುತ್ತೆ. ಇದು ಯಾಕಂದರೆ ಅಲ್ಲಿ ಕೇಳಿದಾಗ 1 ವಾರ ಆಯಿತು ಇದು ಇಚ್ಚರ್ ಟ್ಯಾಂಕರ್ ಇಲ್ಲೇ ನಿಂತ್ಕೊಂಡಿದೆ, ಎಲ್ಲೂ ಹೋಗ್ತಾ ಇಲ್ಲ ಇದು ಅಂತಂದು. ಹೀಗಾಗಿ ಇಮಿಡಿಯೇಟಾಗಿ ಫಾರೆನ್ಸಿಕ್ ಸೋಕೋದವರಿಗೆ ಅದನ್ನು ಪರಿಶೀಲನೆ ಮಾಡಲಿಕ್ಕೆ ಕೊಡ್ತಾರೆ. ಅಂದರೆ ವೀಲಿಗೆ ಬ್ಲಡ್ ಇರೋದು ಗೊತ್ತಾಗುತ್ತೆ, ಪ್ಲಸ್ ಸ್ವಲ್ಪ ಮಾಂಸದ ತುಂಡುಗಳನ್ನು ಇರೋದು ಗೊತ್ತಾಗುತ್ತೆ. ಸ್ನೇಹಿತರು ಕೂಡ ಕುಡಿದು ಬೈಕ್ ಓಡಿಸಿರೋದು ಗೊತ್ತಾಗಿದೆ. ಐತಾ ಕ್ಯಾಂಟರ್ ಸೀಸ್ ಮಾಡಿ ಆರೋಪಿಯನ್ನ ಅರೆಸ್ಟ್ ಮಾಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಕ್ಲೂ ಇಲ್ಲದ ಕೇಸ್ನ ಹಸುವಿನ ಮುಖ ಇಟ್ಕೊಂಡು ಪತ್ತೆ ಹಚ್ಚಿದ ಕಾಮಾಕ್ಷಿಪಾಳ್ಯ ಸಂಚಾರಿ ಪೊಲೀಸರ ಕಾರ್ಯವೈಖರಿ ಮಾತ್ರ ನಿಜಕ್ಕೂ ಶ್ಲಾಘನಾರ್ಹ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.